Hey Srishti, you are too good. Thank you so much, ma'am. Thank you, ma'am. ಚೆನ್ನಾಗಿ ಹಾಡ್ತಾ ಇದ್ದೆ. Thank you, ma'am. I have one suggestion. Try to smile when you sing because your voice will have more openness and more happiness in your voice. Okay, ma'am. Slight smile in your lips. Okay, ma'am. That makes a huge difference. Okay, ma'am. ಅಲ್ಲ ಅಮ್ಮನಿಗೆ ಎಷ್ಟು ಖುಷಿ ಆಗೋಯ್ತು ಅಂದರೆ ನಾನು ಬರೋಕ್ಕಿಂತ ಮುಂಚೆನೇ ಅಮ್ಮ ಮಾತಾಡ್ಕೊಬಿಟ್ರು. ಆದರೆ ಅಮ್ಮ ಎವ್ರಿ ಎಪಿಸೋಡ್ ವಿ ಪಿ ಸರ್, ಅರ್ಜುನ್ ಸರ್, ಮಹಾಗುರುಗಳು ಇದನ್ನು ಅವ್ರು ಹೇಳ್ತಿರ್ತಾರೆ. ಅವರು ನೀವು ಸ್ಮೈಲ್ ಮಾಡಬೇಕು ಅಂತ. ಇವತ್ತು ಫಸ್ಟ್ ಟೈಮ್ ಅಮ್ಮ ಹೇಳ್ಬಿಟ್ರು ಅದನ್ನು. ನೋಡಿ ಅವ್ರು ಯಾವಾಗಲೂ ಎಷ್ಟು ಚೆನ್ನಾಗಿ ನಗ್ತಾ ಇರ್ತಾರೆ. ಎಲ್ಲಿ ನಗು ಅನ್ಸಲಿ ನೀನು. ಈ ಸಾಂಗ್ I have to specially talk about Hamsalekha sir. Yes. Each song is different. Hamsalekha sir. ఇది కూడా చాలా బ్యూటిఫుల్ సాంగ్. I really enjoyed singing and SPB sir, he was in full mood and he was improvising a lot and playing with Hamsalekha sir. They both were joking and really it was so happy. I feel so happy when I heard her singing. Sir, Inka, please keep doing lot of music, sir. ಪ್ಲೀಸ್. ಮಹಾಗುರುಗಳೇ, ಇದು ಎಲ್ಲ ಅಭಿಮಾನಿಗಳ ಆಸೆ. ನೀವು ಮಾಡ್ತಾ ಇರ್ಬೇಕು. ಅದು ತಂಗಿನೂ ಕೇಳ್ತಾ ಇದ್ದಾರೆ. ಓಕೆ ಅನ್ಬಿಡಿ ಮಹಾಗುರುಗಳೇ. ಓಕೆ. ಆಹಾ, ಹಾಡಿನ ಬಗ್ಗೆ ಹೇಳಿ ಮಹಾಗುರುಗಳೇ. ಈ ಹಾಡು ಹುಟ್ಟೋದಕ್ಕೆ ಎಸ್ ಮಹೇಂದರ್ ಕಾರಣ. ಎಸ್ SPB ಅವರು ನನಗೆ ಲಾಸ್ಟ್ 3 years ಬ್ಯಾಕ್ ಸಿಕ್ಕಿದಾಗ ನನ್ನ ನೋಡಿದ ಕೂಡಲೇ ಆ ಚರಣ ಹಾಡಿದ್ರು. ಟೆಡೆಟ ಟೆಡೆಟ ಅಂತ ಹಾಡಿ ವೆಲ್ಕಮ್ ಮಾಡಿದ್ರು. ಏನು ಸರ್ ಇಷ್ಟೊಂದು ಜ್ಞಾಪಕ ಇಟ್ಕೊಂಡಿದ್ದೀರ? ಆ ಪುಣ್ಯಾತ್ಮ ಡೈರೆಕ್ಟ್ರು ನೀನು ಮಾಡಿದ ಈ ಎಕ್ಸ್ಪೆರಿಮೆಂಟನ್ನು ಒಪ್ಕೊಂಡಲ್ಲಪ್ಪ, ಅದಕ್ಕೆ ಈ ಹಾಡು ಬದುಕಿದೆ ಇವತ್ತು ಅಂತ. ಇವ್ರದ್ದು ಏನು ಸ್ಪೆಷಲ್ ಅಂತ ಎಂಬಂದು, ಯಾವುದಾದ್ರೂ ಲ್ಯಾಂಡಿಂಗ್ ನೋಟ್ಸಲ್ಲಿ ವಿಬ್ರಾಟೋಸ್ ಇರುತ್ತಲ್ವಾ ಅರ್ಜುನ್, ಲ್ಯಾಂಡಿಂಗ್ ನೋಟ್ಸಲ್ಲಿ ವಿಬ್ರಾಟೋಸ್ ಇರುತ್ತೆ. ಬಟ್ ವೈಲ್ ಸಿಂಗಿಂಗ್ ಇನ್ ದಿ ಮಿಡ್ಲ್ ಆಫ್ ದಿ ಸೆಂಟೆನ್ಸಸ್ ಶಿ ಟೇಕ್ಸ್ ವಿಬ್ರಾಟೋಸ್ ಆಸ್ ಎ ಆಕ್ಸಿಡೆಂಟಲ್ಸ್. ಸಣ್ಣ ಆಕ್ಸಿಡೆಂಟಲ್ಸಲ್ಲಿ ವಿಬ್ರಾಟೋನ ಇನ್ಸರ್ಟ್ ಮಾಡಿ ನಮ್ಮನ್ನು ಕನ್ಫ್ಯೂಸ್ ಮಾಡಿಬಿಟ್ಬಿಡ್ತಾರೆ. ಈ ಥರ ಸಾಧ್ಯನಾ ಅಂತ. ಬಿಕಾಸ್ ಟೆಕ್ನಿಕಲಿ ಶೀ ಈಸ್ ಅಲ್ಟಿಮೇಟ್, ಶೀ ಈಸ್ ಸ್ಟ್ರಾಂಗೆಸ್ಟ್ ಅಂಡ್ ಸ್ಟ್ರಾಂಗೆಸ್ಟ್. சார் அது எனக்கே தெரியாது, நீங்கள் இப்போ சொல்லும்போது தான் எனக்கு ஓஹோ அப்படி. ಉಂಗ ವಿಷಯ உங்களுக்கு தெரியாதுமா. ಒಂದು ಹೂವಿರುತ್ತೆ, ಅದಕ್ಕೆ ತನ್ನ ಪರಿಮಳ ಇದೆ ಅಂತ ಅದಕ್ಕೇನು ಗೊತ್ತಿರುತ್ತೆ ಅಲ್ವಾ? ಯಾರು ಆಕ್ರಾಣಿಸ್ತಾರೋ ಅವ್ರು ಹೇಳ್ತಾರೆ ಭಾಳ ಗಮ್ಮಂತ ಬರ್ತೀಯ ಅಂತ, ನಾವು ಹೊಗಳ್ತೀವಿ. ಎಕ್ಸ್ಟ್ರಾನರಿ ಸಿಂಗಿಂಗ್, ಬಿಗಿನಿಂಗ್ ಟು ಎಂಡ್ ಎಕ್ಸ್ಟ್ರಾನರಿ ಹಾಡಿದೀಯಾ. ಇವತ್ತು ಒಂದು ಸ್ಟ್ಯಾಂಡಿಂಗ್ ಓವೇಷನ್ ನಮ್ಮ ಮಹಾಗುರುಗಳು SP ಬಾಲಸುಬ್ರಹ್ಮಣ್ಯಂ ಸರ್ ಆ್ಯಂಡ್ ಚಿತ್ರಮ್ಮನಿಗೋಸ್ಕರ. ಬಿಕಾಸ್ ಈ ಸಂಭ್ರಮಕ್ಕೆ ದೊಡ್ಡ ಕಾರಣಕರ್ತರು ನೀವು 3 ಜನ. ಇಲ್ಲ, ನಾನು ತುಂಬ ಹಂಬಲಾಗಿ ಹೇಳೋಕ್ಕೆ ಇಷ್ಟಪಡೋದು, ನಾನು ಬೆಳೆದಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡೋದೇ ಇಲ್ಲ. ನಾನು ಬೆಳೆಸಿದ್ದೀನಿ ಅಂತ ಹೇಳೋಕ್ಕೆ ಭಾಳ ಇಷ್ಟಪಡ್ತೀನಿ. ಯಾಕೆಂದರೆ ಉದ್ಯಮ ನನ್ನನ್ನು ಬೆಳೆಸ್ತು. ನನ್ನ ಕೆಲಸ ಏನು? ಅದನ್ನು ಬೆಳೆಸೋದಷ್ಟೇ ನನ್ನ ಕೆಲಸ. ನಾನು ನಿಷ್ಠೆಯಿಂದ ಮಾಡೋ ಕೆಲಸ ಅಂದರೆ ಪ್ರತಿಭೆ ಕಣ್ಣಿದ್ರು ಕೈಗೆ ಸಿಕ್ಕಿದ್ರೆ ಕೂಡಲೇ ಅವ್ರಿಗೆ ಬೆನ್ನು ತಟ್ಟಿ ಮುಂದಕ್ಕೆ ತಂದಿದ್ದೀನಿ. ಏನಾದರೂ ಇಲ್ಲಿ ಬೆಳೆದಿದೆ ಅಂದರೆ ನಾನು ಬೆಳೆಸಿದ್ದೀನಿ ಅಂತ ಹೇಳೋಕ್ಕೆ ನನಗೆ ಭಾಳ ಇಷ್ಟ ಆಗುತ್ತೆ. ವಿ ಲವ್ ಯು ಮಹಾಗುರುಗಳೇ, ವಿ ಲವ್ ಯು. ಸೃಷ್ಟಿ, ನೀನು ಏನೋ ಅಮ್ಮನಿಗೆ ಗಿಫ್ಟ್ ತಂದಿದ್ಯಾ? ಹಾಂ ಅಕ್ಕ. ಏನು? ಮೆಲೋಡಿಕಾ ಅಲ್ಲಿ ಕನಸುಗಾರನ ಅಂತ ಸಾಂಗ್ ಇದೆ, ಹೌದು, ನುಡಿಸ್ಬೇಕು ಅನ್ಕೊಂಡಿದ್ದೀನಿ. ವಾ ವಾ ವಾ, ಲವ್ಲಿ. ಫಸ್ಟ್ ಆಫ್ ಆಲ್ ಇದೊಂದು ಅದ್ಭುತವಾದಂತಹ ಗೀತೆ. ಈ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದಲ್ಲದೆ ಆ ಹಾಡನ್ನ ಇಷ್ಟಪಟ್ಟು ನಿನ್ನ ನೆಚ್ಚಿನ, ನಿನ್ನ ಇಷ್ಟದ ಚಿತ್ರಮ್ಮ ಅವ್ರ ಮುಂದೆ ಹಾಡಿದ್ಯಲ್ಲ, ಅದಕ್ಕೊಂದು ದೊಡ್ಡ ಚಪ್ಪಾಳೆ. ಖುಷಿ ಆಯ್ತಾ ಅಮ್ಮನ ಮುಂದೆ ಹಾಡಿ? ತುಂಬಾ ಖುಷಿ ಆಯ್ತಕ್ಕ. ಏನ್ ಅನ್ಸ್ತಾ ಇತ್ತು ಅವ್ರ ಮುಂದೆ ಹಾಡ್ಬೇಕಾರೆ? ಸ್ವಲ್ಪ ಭಯ ಆಗ್ತಿತ್ತು. ಸ್ವಲ್ಪ ಭಯ ಆಗ್ತಿತ್ತಂತೆ. ಬಟ್ ಅಮ್ಮ ಮುಂದೆ ಕೂತಿದ್ರಲ್ಲ, ಅದೆಲ್ಲ ಭಯ ಎಲ್ಲ ಹೊಟ್ಟೋಯ್ತು ಆಮೇಲೆ. ಅಮ್ಮ ಪ್ರಗತಿ, ಸೂಪರ್, ತುಂಬ ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಅಮ್ಮ. ನಿಮ್ಮ ಮೆಂಟರ್ ಯಾರು? ಇಂದು ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಅದ ಲಾಸ್ಟ್ ಸಂಗತಿ, ಇಟ್ಸ್ ಯುವರ್ ಕಾಂಟ್ರಿಬ್ಯೂಷನ್. ಹಾ ಮ್ಯಾಮ್, ನಾನೇ ಹೇಳ್ಕೊಟ್ಟಿದ್ದನ್ನ. చాలా ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಕನ್ನಡ ಕೂಡ ತುಂಬಾ ಚೆನ್ನಾಗಿತ್ತು ಅಮ್ಮ. ഈ സോങ് കേൾക്കുമ്പോൾ എനിക്ക് ഹംസലേഖ സാറോட കോൺസേർട്ടിൽ സാറും വൈഫും
ட்ரெஸ் எல்லாம் பண்ணி ட்ராமா ஒரு குர்த்துந்தா சார்? ಗುರ್ತುಂದಿ அதில் ஃபர்ஸ்ட் சாங் நான் இந்த பாட்டு தான் பாடினேன். எனக்கு ಸಡನ್ನಾಗಿ ಅದು ஞாபகம் வந்தது. ಅಂದ್ರೆ ವೇದಿಕೆ ಮೇಲೆ ನಾವೆಲ್ಲ ಬೇರೆ ವೇಷಗಳೆಲ್ಲ ಹಾಕೊಂಡು ನಮ್ದೇನೋ ಒಂದು ದೃಶ್ಯ ಆಯ್ತು. ಅದ್ರ ಮಧ್ಯೆ ನಮ್ಮ ನೋಡಿ ಆ ಅಮ್ಮ ಅಯ್ಯೋ ಇದೇನು ಹೀಗಿದೆಯಲ್ಲ ವಿಷಯ ಅಂತ ಹೇಳಿ ಎಲ್ಲ ಮರ್ತ್ಬಿಟ್ಟು ನಮ್ಮನ್ನೆಲ್ಲ ಮರ್ತ್ಬಿಟ್ಟು ಶ್ರುತಿ ಹಿಡಿದು ಆ ಹಾಡು ಹೇಗಾಡಿದ್ರು ಹಾಗೆ ಹಾಡ್ಬಿಟ್ರು. ಅವರು ಸೈಡ್ ವಿಂಗ್ನಲ್ಲಿ ಬಾಲು ಸಾರ್ ಇದ್ರು. ಅವರಂದ್ರು ನಾನು ಎಷ್ಟು ಸಾವಿರ ಹಾಡುಗಳ ಸಾಹಿತ್ಯ ಕೇಳಿದ್ದೀನಿ, ಸುಪ್ರಭಾತಕ್ಕೆ ಒಂದು ಪ್ರಭಾತ, ಪ್ರಭಾತಕ್ಕೆ ಒಂದು ಸುಪ್ರಭಾತ, ಈ ಥರ ಬರೆದಿರೋ ಕವಿ ನೀನು ಒಬ್ಬನೇ ಅಪ್ಪ ಅಂತಂದ್ರು. ಅದು ನನಗಲ್ಲ ಸರ್, ಆ ಅಮ್ಮನಿಗೆ ಹೇಳಬೇಕು. ನೋಡಿ, ಆ ಪ್ರಭಾತ ಮತ್ತು ಸುಪ್ರಭಾತ ಇಷ್ಟು ಬಿಡಿಸಿ ಅಚ್ಚುಕಟ್ಟಾಗಿ ಹಾಡಿದಾಳೆ ಎಂದೆ. ಆಕೆ ಕೂಡ ದೇವತೆ, ನೀನು ಒಬ್ಬ ದೇವತೆ ಕಣೆಯ ಅಂತ ಆಶೀರ್ವಾದ ಮಾಡಿದ್ರು. ಬಟ್ ಈ ರಚನೆಯೂ ಒಂದು ಶಿವ, ಸಂಯೋಜನೆಯೂ ಒಂದು ಶಿವ, ಆ ಗಾಯನವೂ ಒಂದು ಶಿವ. ಒಟ್ಟಲ್ಲಿ ಕನ್ನಡ ನಾಡಿನಲ್ಲಿ ಶಿವ ಅನ್ನುವ ಆಧ್ಯಾತ್ಮದ ಬೆಳಕಿಗೆ ನಮಗೆ ಒಂದು ರೂಪ ಕೊಟ್ಟಂತ ಬಸವ ಕೂಡ ನಮಗೆ ಶಿವ. ಎಂತ ಅದ್ಭುತವಾಗಿ ಹಾಡಿದೆ ತಾಯಿ. ಅದೇನು ನೀನು ಹಾಡ್ದ ಅಥವಾ ಚಿತ್ರಮ್ಮನೇ ಹಾಡ್ದ? So I have to tell you, all the children are very confident and చాలా ಇಂಪ್ರೆಸಿವ್ ಪರ್ಫಾರ್ಮೆನ್ಸಸ್. ತುಂಬಾ ಇಂಪ್ರೆಸಿವ್ ಆಗಿ ಹಾಡಿದೀಯ. ಪ್ರಗತಿ ಬಹಳ ಸುಂದರವಾಗಿ ಹಾಡಿದೆ. ಥ್ಯಾಂಕ್ ಯು ಸೊ ಚಿತ್ರಮ್ಮ, ಈ ಫ್ಯಾಮಿಲಿ ಆಡಿಷನ್ ನಾವು ಮಾಡಬೇಕಾದ್ರೆ ಇವಳು ಬಂದ್ಲು, ಇವಳು ಹಾಡಿದ್ಲು. ಸರಿ, ಚೆನ್ನಾಗಿ ಹಾಡ್ತೀಯಾ, ವೆರಿ ಗುಡ್. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಅಂತ ಕೇಳಿದ್ರೆ ಅವರೆಲ್ಲ ಫ್ಯಾಮಿಲಿ ಮೆಂಬರ್ಸ್, ಅಪ್ಪ ಅಮ್ಮ ಇಬ್ಬರು ಸಿಸ್ಟರ್ಸ್. ಸರಿ, ನಾವು ಓಕೆ ಎಲ್ಲರೂ ಬನ್ನಿ, ಹಾಯ್ ಹಲೋ ಅಂತ ಹೇಳಿದ್ವಿ. ಅಂದೆ ನಾನು ಸರಿ, ನೀನು ಹಾಡ್ತೀಯಾ? ಹಾಡೋದು. ನೀನು ಹಾಡ್ತೀಯಾ? ಹಾಡ್ತೀವಿ. ದ ಹೋಲ್ ಫ್ಯಾಮಿಲಿ ಸಿಂಗ್ಸ್ ಆ್ಯಂಡ್ ಐ ವಾಂಟ್ ಯು ಟು ಬ್ಲೆಸ್ ದ ಫಾದರ್. ಈಸ್ ಗೋನ್ ಟು ಸಿಂಗ್ 2 lines ಫಾರ್ ಯು. ಇದು ಎಂಥ ಕ್ಷಣ! ಇಲ್ಲಿವರೆಗೂ ಯಾರಿಗೂ ಅಮ್ಮ ಎದ್ದು ನಿಂತು ಚಪ್ಪಾಳೆ ಹೊಡೆದಿಲ್ಲ. ಫಸ್ಟ್ ಟೈಮ್ ಸರ್ ನಿಮಗೋಸ್ಕರ ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ದಾರೆ ಅಮ್ಮ. ವಾಟ್ ಅ ಬ್ಲೆಸ್ಸಿಂಗ್! ಈ ಕ್ಷಣ ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಆಗುತ್ತೆ ಸರ್? ನಿಜವಾಗ್ಲೂ ಮೇಡಮ್, ಇದೊಂದು ಅವಿಸ್ಮರಣೀಯ ಕ್ಷಣ ನನಗೆ. ಇದು ನಮ್ಮ ಭಾಗ್ಯ ಮೇಡಮ್. ನಿಜವಾಗ್ಲೂ ನನ್ನ ಕುಟುಂಬಕ್ಕೆ ಇದೊಂದು ದೊಡ್ಡ ಪುಣ್ಯ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಅರ್ಜುನ್ ಸರ್, ಏಳು ಶಿವ ಏಳು ಶಿವ, ಹಾಡಬಂಡಿ ಹೂಡು ಶಿವ, ನೋಡು ಶಿವ ನೋಡು ಶಿವ, ಸರಿಗಮಪ, ಕೇಳು ಶಿವ ಕೇಳು ಶಿವ, ಚಿತ್ರ ಹಂಸ ಸುಪ್ರಭಾತ. ಥ್ಯಾಂಕ್ ಯು ಅರ್ಜುನ್ ಸರ್, ಥ್ಯಾಂಕ್ ಯು. ಅಮ್ಮ, ಎಲ್ಲ ಮ್ಯೂಸಿಷಿಯನ್ಸು ಕಣ್ಣಲ್ಲೇ ಒಂದು ವಿಷಯ ಹೇಳ್ತಾ ಇದ್ದಾರೆ. ಅದನ್ನ ಏನಂತ ಮೈಕಲ್ ಹೇಳ್ತಾರೆ. ಶ್ರೀನಿವಾಸ್ ಸರ್. ನಮಸ್ತೆ ಮ್ಯಾಮ್, ಐ ಆಮ್ ಶ್ರೀನಿವಾಸ್. This is an opportunity with original singer and original composer here. So it's our honor to play and listen your voice here. ಅದಕ್ಕೋಸ್ಕರ ಖುಷಿಯಾಗಿ ಒಂದು ಸ್ವಲ್ಪ ನುಡಿಸೋಣ ಅಂತ ಹೇಳೋಣ ಇಷ್ಟಪಟ್ಟಿದ್ವಿ. ಇಟ್ಸ್ ಆನ್ ಬಿಹಾಫ್ ಆಫ್ ಆಲ್ ಅವರ್ ಮ್ಯೂಸಿಷಿಯನ್ಸ್. ಥ್ಯಾಂಕ್ ಯು ಸೋ ಮಚ್. ವಾ.